ನೀವು ಎಷ್ಟೇ ಕಾಸ್ಟ್ಲಿ ಕ್ಲೋತ್ಸ್ ಹಾಕಿದ್ರು, ಜಿಮ್ಗೆ ಹೋಗಿ ಬೆಸ್ಟ್ ಬಾಡಿ ಬಿಲ್ಡ್ ಮಾಡಿದ್ರು, ಇಂಗ್ಲೀಷ್ನಲ್ಲಿ ಪರ್ಫೆಕ್ಟಾಗಿ ಮಾತಾಡೋದು ಕಲಿತರು, ನೀವು ಈ ಒಂದು ವಿಷಯದಲ್ಲಿ ವೀಕ್ ಆಗಿದ್ರೆ ಎದುರುಗಡೆ ಇರೋ ಪರ್ಸನ್ ನಿಮಗೆ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡಲ್ಲ. ನಾನು ಮಾತಾಡ್ತಿರೋದು ನಿಮ್ಮ ಕಣ್ಗಳ ಬಗ್ಗೆ. ಸೈಕಾಲಜಿ ಪ್ರಕಾರ ನೀವು ಯಾರನ್ನಾದ್ರೂ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಕೇವಲ 3 ಸೆಕೆಂಡ್ಸ್ನಲ್ಲೇ ನಿಮ್ಮಲ್ಲಿರೋ ಸೋಷಿಯಲ್ ವ್ಯಾಲ್ಯೂನ ಅವರು ಡಿಸೈಡ್ ಮಾಡಿಬಿಡ್ತಾರೆ. ಆ 3 ಸೆಕೆಂಡ್ಸ್ನಲ್ಲಿ ನೀವು ಕೆಳಗಡೆ ನೋಡಿದ್ರೆ ಅಥವಾ ಅವ್ರ ಲುಕ್ಸ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಬ್ರೈನ್ ಅವರಿಗೆ ಆಟೋಮ್ಯಾಟಿಕ್ ಆಗಿ ಒಂದು ಸಿಗ್ನಲ್ ಕಳಿಸುತ್ತೆ, ನಾನು ಫಾಲೋವರ್, ನಾನು ಲೀಡರ್ ಅಲ್ಲ ಅಂತ. ಇವತ್ತು ನಾನು ಐ ಕಾಂಟ್ಯಾಕ್ಟ್ನಲ್ಲಿರೋ 5 ಪವರ್ಫುಲ್ ಲೆವೆಲ್ಸ್ ಬಗ್ಗೆ ಹೇಳ್ತೀನಿ. ಈ ಲೆವೆಲ್ಸ್ 99 ಆಫ್ ದ ಪೀಪಲ್ಗೆ ಗೊತ್ತೇ ಇಲ್ಲ. ಲೆವೆಲ್ 5ವರೆಗೂ ನೀವು ಬಂದರೆ ಕೇವಲ ಮಾತಾಡ್ತಾನೆ ಇನ್ನೊಬ್ಬರ ಮೈಂಡ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ನೀವು ಕಲ್ತ್ಕೊಳ್ತೀರಾ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದರೆ ಲೆವೆಲ್ 5 ಅನ್ನೋದು ನಿಮ್ಮ ಅಲ್ಟಿಮೇಟ್ ಸೈಕಾಲಜಿಕಲ್ ವೆಪನ್. ಈಗ ಒಂದು ಟೆಸ್ಟ್ ಮಾಡೋಣ. ನಾನೀಗ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಒಂದು 6 ಸೆಕೆಂಡ್ಸ್ ಸೈಲೆಂಟಾಗಿ ನೋಡ್ತೀನಿ. ಏನಾಯ್ತು? ಅನ್ಕಂಫರ್ಟಬಲ್ ಫೀಲ್ ಆಯ್ತಾ? ನಿಮ್ಮ ಮೈಂಡ್ನಲ್ಲಿ ಸ್ವಲ್ಪ ಕೆಳಗಡೆ ನೋಡೋಣ ಅಥವಾ ಫೋನ್ ಚೆಕ್ ಮಾಡೋಣ ಅನ್ನೋ ಥರ ಫೀಲ್ ಆಯ್ತಾ? ಈ ಪ್ರೆಷರ್ನ ನೀವೀಗ ಫೀಲ್ ಮಾಡಿದ್ರಲ್ಲ, ಇದನ್ನೇ ಸೋಷಿಯಲ್ ಟೆನ್ಷನ್ ಅಂತಾರೆ. ಗಮನವಿಟ್ಟು ಕೇಳಿ. ನಿಮ್ಮ ಲೈಫ್ನಲ್ಲಿರೋ ತುಂಬ ಪ್ರಾಬ್ಲಮ್ಸ್, ಯಾರನ್ನು ಇಂಪ್ರೆಸ್ ಮಾಡೋಕೆ ಆಗದೆ ಇರೋದು, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕೆ ಆಗದೆ ಇರೋದು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಧ್ಯೆ ರೆಸ್ಪೆಕ್ಟ್ ಬಿಲ್ಡ್ ಮಾಡ್ಕೊಳಕ್ಕೆ ಆಗದೆ ಇರೋದು, ಇವೆಲ್ಲ ಶುರುವಾಗೋದೇ ಈ ಸೋಷಿಯಲ್ ಟೆನ್ಷನ್ನ ಹ್ಯಾಂಡಲ್ ಮಾಡೋಕ್ಕೆ ಬರದೇ ಇರೋದ್ರಿಂದ. ಪೀಪಲ್ ಫಸ್ಟ್ ನಿಮ್ಮ ವರ್ಡ್ಸ್ನ ಓದಲ್ಲ, ನಿಮ್ಮ ಕಣ್ಣುಗಳನ್ನು ಓದ್ತಾರೆ. ನಿಮ್ಮ ಹ್ಯಾಬಿಟ್ ಯಾವಾಗಲೂ ಲುಕ್ಸ್ನ ಅವಾಯ್ಡ್ ಮಾಡೋದೇ ಆಗಿದ್ರೆ ಈ ಪ್ರಪಂಚ ನಿಮ್ಮನ್ನು ಯೂಸ್ಲೆಸ್ ಅಂತ ಮುದ್ರೆ ಹೊತ್ಬಿಡುತ್ತೆ. ಇದು 99 ಜನ ಮಾಡೋ ಅತಿ ದೊಡ್ಡ ಮಿಸ್ಟೇಕ್. ಆದರೆ ಅವರಿಗೆ ಅದು ಮಿಸ್ಟೇಕ್ ಅಂತಲೇ ಗೊತ್ತಿರಲ್ಲ. ನಾವೇನು ರೋಬೋಟ್ಸ್ ಅಲ್ಲ, ಯಾರನ್ನೇ ಆಗಲಿ ಕಂಟಿನ್ಯೂಸ್ ಆಗಿ ಹಾಗೆ ನೋಡ್ತಾನೆ ಇರೋಕ್ಕಾಗಲ್ಲ. ಒಂದು ಪಾಯಿಂಟ್ ಬಂದಾಗ ಐ ಕಾಂಟ್ಯಾಕ್ಟ್ನ ಖಂಡಿತ ಬ್ರೇಕ್ ಮಾಡಲೇಬೇಕು. ಆದರೆ ರಿಯಲ್ ಗೇಮ್ ಇರೋದೇ ಇಲ್ಲಿ. ನೀವು ಐ ಕಾಂಟ್ಯಾಕ್ಟ್ನ ಹೇಗೆ ಬ್ರೇಕ್ ಮಾಡ್ತೀರಾ ಅನ್ನೋದ್ರಲ್ಲಿ. ಜಾಗರೂಕತೆಯಿಂದ ಕೇಳಿ. ಯಾವತ್ತಾದರೂ ನಿಮಗೆ ಐ ಕಾಂಟ್ಯಾಕ್ಟ್ ಬ್ರೇಕ್ ಮಾಡಬೇಕು ಅನಿಸಿದ್ರೆ ಕೆಳಗಡೆ ಮಾತ್ರ ನೋಡಬೇಡಿ. ಯಾಕಂದರೆ ಹೈ ವ್ಯಾಲ್ಯೂ ಮ್ಯಾನ್ ಯಾವತ್ತೂ ತಲೆ ತಗ್ಸಲ್ಲ. ಕೆಳಗಡೆ ನೋಡೋದು ಅಂದರೆ ನಿಮ್ಮ ಮೈಂಡ್ ಆಲ್ರೆಡಿ ಅವ್ರಿಗೆ ಸಬ್ಮಿಷನ್ ಆಗಿದೆ ಅಂತ ಅರ್ಥ. ಸೊ ಐ ಕಾಂಟ್ಯಾಕ್ಟ್ ಬ್ರೇಕ್ ಮಾಡಬೇಕು ಅನಿಸಿದ್ರೆ ನಿಮಗೆ ಕೇವಲ 3 ಆಪ್ಷನ್ಸ್ ಇವೆ. ರೈಟಿಗೆ ನೋಡಿ, ಲೆಫ್ಟಿಗೆ ನೋಡಿ, ಅಥವಾ ಸ್ವಲ್ಪ ಮೇಲ್ಗಡೆ ನೋಡಿ. ನೀವು ಸೈಡ್ಗೆ ನೋಡಿದ್ರೆ ಎದುರಿನವ್ರಿಗೆ ಏನು ಅನಿಸುತ್ತೆ ಅಂದರೆ ನೀವು ಅವ್ರ ಮಾತುಗಳನ್ನ ಪ್ರಾಸೆಸ್ ಮಾಡ್ತಿದ್ದೀರಾ ಅಥವಾ ಏನೋ ಡೀಪಾಗಿ ಆಲೋಚನೆ ಮಾಡ್ತಿದ್ದೀರಾ ಅಂತ. ಇದು ನಿಮ್ಮ ಇಂಟೆಲಿಜೆನ್ಸ್ ಮತ್ತು ಕಾನ್ಫಿಡೆನ್ಸ್ನ ಶೋ ಮಾಡುತ್ತೆ. ಕೆಳಗಡೆ ನೋಡಿದ್ರೆ ಭಯ ಅಂತ ತೋರಿಸುತ್ತೆ. ನೆನಪಿರಲಿ, ನೆಕ್ಸ್ಟ್ ಲೆವೆಲ್ ದ ಸ್ಟಿಕ್ಕಿ ಐ ಟೆಕ್ನಿಕ್. ಈಗ ನಾವು ಚರಿಸ್ಮಾ ಬಗ್ಗೆ ಮಾತಾಡೋಣ. ನೀವು ನೋಟಿಸ್ ಮಾಡಿದ್ದೀರಾ, ಕೆಲವರು ಸಿಕ್ಕಾಪಟ್ಟೆ ಮ್ಯಾಗ್ನೆಟಿಕ್ ಆಗಿರ್ತಾರೆ. ಅವರು ನಿಮ್ಮ ಜೊತೆ ಮಾತಾಡ್ತಿರುವಾಗ ಈ ರೂಮ್ನಲ್ಲಿ ನಾನೇ ಅತಿ ಇಂಪಾರ್ಟೆಂಟ್ ಪರ್ಸನ್ ಅನ್ನೋ ರೇಂಜ್ಗೆ ನಿಮಗೆ ಫೀಲ್ ಕೊಡ್ತಾರೆ. ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಇದು ಮ್ಯಾಜಿಕ್ ಏನಲ್ಲ. ಅವರು ಯೂಸ್ ಮಾಡೋ ಟೆಕ್ನಿಕ್ನೇ ಸ್ಟಿಕ್ಕಿ ಐಸ್. ನಾರ್ಮಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಕಾನ್ವರ್ಸೇಷನ್ ಎಂಡ್ ಆದ ತಕ್ಷಣ ಕರೆಂಟ್ ಶಾಕ್ ಹೊಡೆದ ಹಾಗೆ ಇನ್ಸ್ಟೆಂಟ್ ಆಗಿ ತಮ್ಮ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸ್ತಾರೆ. ಯಾಕಂದರೆ ಅವರಿಗೆ ಆ ಸೋಷಿಯಲ್ ಟೆನ್ಷನಿಂದ ಓಡಿ ಹೋಗಬೇಕು ಅಂತ ಇರುತ್ತೆ. ಆದರೆ ನೀವು ಆಪೋಸಿಟಾಗಿ ಮಾಡಬೇಕು. ಜಸ್ಟ್ ಇಮ್ಯಾಜಿನ್, ನಿಮ್ಮ ಕಣ್ಣುಗಳು ಯಾವುದೋ ಜೇನುತುಪ್ಪ ತರಹ ಅಥವಾ ಚೂವಿಂಗ್ ಗಮ್ ತರಹ ಸ್ಟಿಕ್ಕಿ ಆಗಿದೆ ಅಂತ. ನೀವು ಮಾತಾಡೋದು ಫಿನಿಷ್ ಮಾಡಿದಾಗ ಅಥವಾ ಎದುರಿನ ಪರ್ಸನ್ ಹೋಗೋಕ್ಕೆ ಟರ್ನ್ ಆದಾಗ ಇನ್ಸ್ಟೆಂಟಾಗಿ ಐ ಕಾಂಟ್ಯಾಕ್ಟ್ ಬ್ರೇಕ್ ಮಾಡಬೇಡಿ. ಅವ್ರನ್ನ 1 or 2 ಎಕ್ಸ್ಟ್ರಾ ಸೆಕೆಂಡ್ಸ್ ನೋಡ್ತಾ ಇರಿ. ಆಮೇಲೆ ನಿಮ್ಮ ದೃಷ್ಟಿಯನ್ನು ಸ್ಮೂತಾಗಿ ಸ್ಲೋ ಆಗಿ ಹಿಂದಕ್ಕೆ ತೊಗೊಳ್ಳಿ. ಅಂದರೆ ಏನೋ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಮೆಲ್ಲಗೆ ಸೆಪ್ರೇಟ್ ಆದಾಗೆ. ಈ ಟೆಕ್ನಿಕ್ಕಿಂದ ಆಪೋಸಿಟ್ ಪರ್ಸನ್ನ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ 2 ವಿಷಯ ರಿಜಿಸ್ಟರ್ ಆಗುತ್ತೆ. 1, ನೀವು ಅವ್ರ ಮಾತುಗಳಲ್ಲಿ ಜೆನ್ಯೂನ್ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ಅಂತ. 2, ಈ ಪರ್ಸನ್ಗೆ ನಾನು ಇಂಪಾರ್ಟೆಂಟ್ ಅಂತ. ಪೀಪಲ್ ಯಾವತ್ತೂ ತಮ್ಮನ್ನು ಸ್ಪೆಷಲಾಗಿ ಫೀಲ್ ಮಾಡಿಸೋರನ್ನ ತುಂಬ ಇಷ್ಟಪಡ್ತಾರೆ. ಆದರೆ ಒಂದು ವಾರ್ನಿಂಗ್, ಇದು ಕೇವಲ 1 or 2 ಸೆಕೆಂಡ್ಸ್ ಎಕ್ಸ್ಟ್ರಾ ಇರಬೇಕಷ್ಟೇ. 5 ಸೆಕೆಂಡ್ಸ್ ಹಾಗೆ ನೋಡಿದ್ರೆ ನೀವು ಕಾನ್ಫಿಡೆಂಟಾಗಿ ಕಾಣಲ್ಲ. ಬದಲಿಗೆ ಯಾವುದೋ ಸೀರಿಯಲ್ ಕಿಲ್ಲರ್ ತರಹ ಕಾಣ್ತೀರಾ. ಆ ಫೈನ್ ಲೈನ್ನ ಪ್ರಾಕ್ಟೀಸ್ ಮಾಡಬೇಕು. ಈಗ ಹೇಳಿ ಬಾಸ್, ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದ ಕೇವಲ ನೀವು ಕೆಳಗಡೆ ನೋಡಿದ ಕಾರಣಕ್ಕೆ ನಿಮ್ಮ ಲೈಫ್ನಲ್ಲಿ ಎಷ್ಟೋ ಆಪರ್ಚುನಿಟಿಗಳನ್ನು, ಎಷ್ಟೋ ರೆಸ್ಪೆಕ್ಟನ್ನು ನೀವೇ ನಿಮ್ಮ ಕೈಯಾರೆ ಕಳ್ಕೊಂಡಿದ್ದೀರಾ ಅಲ್ವಾ? ನಿಮಗೀಗ ಆ ಮಿಸ್ಟೇಕ್ ರಿಯಲೈಸ್ ಆಗ್ತಿದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ. ಯಾಕಂದರೆ ಈ ಚಾನಲ್ನಲ್ಲಿ ನಾನು ಬರೀ ಕತೆ ಹೇಳಲ್ಲ, ನಿಮ್ಮ ಮೈಂಡ್ನ ರೀರೈಟ್ ಮಾಡೋ ಸೈಕಾಲಜಿಕಲ್ ವೆಪನ್ಸ್ನ ಕೊಡ್ತೀನಿ. ಲೆಟ್ಸ್ ಎಂಟರ್ ಲೆವೆಲ್ 3. ನೀವು ಯಾರಾದರೂ ಹುಡುಗಿ ಜೊತೆ ಡೇಟ್ನಲ್ಲಿದ್ದಾಗ ಅಥವಾ ನಿಮ್ಗೆ ಇಷ್ಟವಾದ ಪರ್ಸನ್ ಜೊತೆ ಮಾತಾಡ್ತಿರುವಾಗ ಕಂಟಿನ್ಯೂಸ್ ಆಗಿ ಕಣ್ಣಲ್ಲೇ ನೋಡ್ತಾ ಕೂರ್ಬೇಡಿ. ಹಾಗೆ ಮಾಡಿದ್ರೆ ಯಾವುದೋ CID ಇಂಟ್ರೋಗೇಷನ್ ನಡೀತಿರೋ ಹಾಗೆ ಅವ್ರು ಫೀಲ್ ಆಗ್ತಾರೆ. ಇಲ್ಲಿ ನಿಮ್ಗೆ ಬೇಕಾಗಿರೋದು ಟೆನ್ಷನ್ ಕ್ರಿಯೇಟ್ ಮಾಡೋದು. ಆದರೆ ಅದು ಭಯದ ಟೆನ್ಷನ್ ಅಲ್ಲ, ಅಟ್ರಾಕ್ಷನ್ ಟೆನ್ಷನ್. ಅದಕ್ಕೆ ನೀವು ಈ ಟ್ರಯಾಂಗಲ್ ಮೆಥಡ್ ಯೂಸ್ ಮಾಡಬೇಕು. ಅವರ ಫೇಸ್ ಮೇಲೆ ಒಂದು ಇನ್ವಿಸಿಬಲ್ ಟ್ರಯಾಂಗಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಟ್ರಯಾಂಗಲ್ ಅವರ ಲೆಫ್ಟ್ ಐ, ರೈಟ್ ಐ ಮತ್ತು ಲಿಪ್ಸ್ಗೆ ಕನೆಕ್ಟ್ ಆಗಿದೆ. ಈ ಸ್ಟೆಪ್ಸ್ನ ಎಕ್ಸಾಕ್ಟ್ ಆಗಿ ಫಾಲೋ ಮಾಡಿ. ಫಸ್ಟ್ ಅವರ ಲೆಫ್ಟ್ ಐಗೆ ನೋಡಿ, 1 or 2 ಸೆಕೆಂಡ್ಸ್ ಮಾತ್ರ. ನಂತರ ಸ್ಲೋ ಆಗಿ ನಿಮ್ಮ ಲುಕ್ಸ್ನ ರೈಟ್ ಐ ಕಡೆ ಶಿಫ್ಟ್ ಮಾಡಿ, 1 or 2 ಸೆಕೆಂಡ್ಸ್. ಆಮೇಲೆ ನಿಮ್ಮ ಲುಕ್ಸ್ನ ಕೆಳಗಡೆ ಲಿಪ್ಸ್ ಹತ್ರ ತೊಗೊಂಡು ಬನ್ನಿ, ಅಲ್ಲೂ 1 or 2 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಮತ್ತೆ ವಾಪಸ್ ಆಗಿ ಹೋಗಿ. ಇಂಪಾರ್ಟೆಂಟ್ ರೂಲ್, ಯಾವತ್ತೂ 5 ಸೆಕೆಂಡ್ಸ್ ಒಂದೇ ಕಡೆ ಹೋಲ್ಡ್ ಮಾಡಬೇಡಿ. ಕಾನ್ವರ್ಸೇಷನ್ ಮಧ್ಯೆ ಸ್ಮೂತಾಗಿ ಈ ಸೈಕಲ್ನ ರಿಪೀಟ್ ಮಾಡಿ. ಈ ಟೆಕ್ನಿಕ್ನಿಂದ ಎದುರಿನವರ ಮೈಂಡ್ನಲ್ಲಿ ಒಂದು ಸಟಲ್ ಟೆನ್ಷನ್ ಶುರುವಾಗುತ್ತೆ. ಇದು ಭಯ ಅಲ್ಲ, ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಮತ್ತು ಅಟೆನ್ಷನ್. ಆದರೆ ನೆನ್ಪಿಟ್ಕೊಳ್ಳಿ, ಬಿಸ್ನೆಸ್ ಮೀಟಿಂಗ್ಸ್ನಲ್ಲಿ ಬಾಸ್ ಜೊತೆ ಮಾತಾಡುವಾಗ
ಅಥವಾ ನಿಮ್ಮದೇ ಸೇಮ್ ಜೆಂಡರ್ ಫ್ರೆಂಡ್ಸ್ ಜೊತೆ ಇದನ್ನ ಅಪ್ಪಿತಪ್ಪಿ ಯೂಸ್ ಮಾಡಬೇಡಿ. ಬಾಸ್ನ ಲಿಪ್ಸ್ ನೋಡಿದ್ರೆ ಅದು ಸಿಕ್ಕಾಪಟ್ಟೆ ವಿಯರ್ಡ್ ಆಗಿರುತ್ತೆ. ಇದು ಕೇವಲ ರೊಮ್ಯಾಂಟಿಕ್ ಅಟೆನ್ಷನ್ ಬಿಲ್ಡ್ ಮಾಡಕ್ ಮಾತ್ರ. ಇಲ್ಲಿಯವರೆಗೂ ನಾವು ಅಟೆನ್ಷನ್ ಮತ್ತು ಚರಿಸ್ಮಾ ಬಗ್ಗೆ ಮಾತಾಡಿದ್ವಿ. ಆದರೆ ಲೈಫ್ ಯಾವತ್ತೂ ಸ್ವೀಟ್ ಆಗಿರಲ್ಲ. ಕೆಲವು ಸಾರಿ ಯುದ್ಧ ತಪ್ಪಿದ್ದಲ್ಲ. ನಿಮ್ಮ ಬಾಸ್ ಆಗಿರ್ಬೋದು, ಕಾಲಿಗ್, ಕ್ಲಾಸ್ಮೇಟ್ ಅಥವಾ ಬುಲ್ಲಿ ಮಾಡುವವರು ಆಗಿರ್ಬೋದು. ನಿಮ್ಮನ್ನ ಕೆಳಗೆ ತುಳಿಯೋಕ್ಕೆ ಟ್ರೈ ಮಾಡ್ತಿದ್ದಾಗ, ನಿಮ್ಮನ್ನ ಕಡೆಗಣಿಸಿ ಮಾತಾಡ್ತಿದ್ದಾಗ, ಇಂಟಿಮಿಡೇಟ್ ಮಾಡ್ತಿದ್ದಾಗ ನೀವು ಟ್ರಯಾಂಗಲ್ ಮೆಥಡ್ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ವೀಕ್ ಆಗಿ ಕಾಣ್ತೀರಾ. ಅಲ್ಲಿ ನೀವು ಯೂಸ್ ಮಾಡಬೇಕಾದ್ದು ದಿ ಆ್ಯಂಕರ್ ಟೆಕ್ನಿಕ್. ನಿಮ್ಮ ಮೇನ್ ಪ್ರಾಬ್ಲಮ್ ಏನೋ ಗೊತ್ತಾ? ಯಾರಾದರೂ ನಿಮ್ಮನ್ನು ರೇಗಿಸಿದಾಗ ಅಥವಾ ನೀವು ನರ್ವಸ್ ಆದಾಗ ನಿಮ್ಮ ಕಣ್ಣುಗಳು ಆಟೋಮ್ಯಾಟಿಕ್ ಆಗಿ ಲೆಫ್ಟ್ ಐಯಿಂದ ರೈಟ್ ಐಗೆ, ರೈಟಿಂದ ಲೆಫ್ಟ್ಗೆ ಫಾಸ್ಟಾಗಿ ಮೂವ್ ಆಗುತ್ತೆ. ಡಾರ್ಟಿಂಗ್ ಐಸ್. ಇದರಿಂದ ನಿಮ್ಮ ತಲೆ ಸ್ವಲ್ಪ ಶೇಕ್ ಆಗುತ್ತೆ. ಈ ಶೇಕಿಂಗ್ ಅಪೋಸಿಟ್ ಪರ್ಸನ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಮತ್ತು ಅವ್ರಿಗೊಂದು ಸಿಗ್ನಲ್ ಹೋಗುತ್ತೆ, ಇವನು ಅನ್ಸ್ಟೇಬಲ್ ಆಗಿದ್ದಾನೆ, ಇವನು ಹೆದರಿದ್ದಾನೆ ಅಂತ. ಈ ಪ್ರಾಬ್ಲಮ್ಗೆ ಅಲ್ಟಿಮೇಟ್ ಸೊಲ್ಯೂಷನ್ ಈ ಆ್ಯಂಕರ್ ಟೆಕ್ನಿಕ್. ಯಾರಾದರೂ ನಿಮ್ಮ ಜೊತೆ ಒರಟಾಗಿ ಮಾತಾಡುವಾಗ ಅವ್ರು ಕೇವಲ ಒಂದು ಕಣ್ಣನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿ. ನನ್ನ ರೆಕಮೆಂಡೇಶನ್ ಅವರ ಲೆಫ್ಟ್ ಐನ ಚೂಸ್ ಮಾಡಿ. ಯಾಕಂದರೆ ಅದು ಸೈಕಾಲಜಿಕಲಿ ಸ್ವಲ್ಪ ವೀಕ್ ಇರುತ್ತೆ. ಎರಡನೇ ಕಣ್ಣಿಗೆ ದೃಷ್ಟಿ ಶಿಫ್ಟ್ ಮಾಡಲೇಬೇಡಿ. ಐಬ್ರೋಸ್ ಮೂವ್ ಮಾಡಬೇಡಿ. ಫೇಸ್ನಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡಬೇಡಿ. ಜಸ್ಟ್ ಒಂದು ಕ್ಯಾಲ್ಮ್ ಫ್ರೋಸನ್ ಸ್ಟೇರ್. ನಿಮ್ಮ ದೃಷ್ಟಿಯನ್ನು ಆ ಒಂದೇ ಕಣ್ಣಿನಲ್ಲಿ ಆ್ಯಂಕರ್ ಹಾಕಿದಾಗೆ ಫಿಕ್ಸ್ ಮಾಡಿ. ರೆಪ್ಪೆ ಮಿಟಕಿಸದೆ, ಕದಲ್ದೆ, ಕಲ್ಲಿನ ಹಾಗೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಅಪೋಸಿಟ್ ಪರ್ಸನ್ಗೆ ಇದು ಸಿಕ್ಕಾಪಟ್ಟೆ ಡಿಸ್ಟರ್ಬಿಂಗ್ ಆಗಿ ಅನ್ಸುತ್ತೆ. ಇವನಿಗೆ ಭಯ ಇಲ್ವಾ, ನನ್ನ ಮಾತಿಗೆ ಇವನು ಒಂದೇ ಒಂದು ರಿಯಾಕ್ಷನ್ ಕೊಡ್ತಿಲ್ವಲ್ಲ ಅಂತ ಅವನೇ ಭಯ ಪಡೋಕೆ ಶುರು ಮಾಡ್ತಾನೆ. ಅವ್ನು ಬಂದಿದ್ದು ನಿಮ್ಮನ್ನು ಡಾಮಿನೇಟ್ ಮಾಡೋಕ್ಕೆ. ಆದರೆ ನಿಮ್ಮ ಸ್ಟಿಲ್ನೆಸ್ ನೋಡಿ ಅವನೇ ಅನ್ಕಂಫರ್ಟಬಲ್ ಆಗ್ತಾನೆ. ಕೊನೆಗೆ ಅವನೇ ಫಸ್ಟ್ ಕಣ್ ತಿರುಗಿಸ್ತಾನೆ. ಪವರ್ ಡೈನಾಮಿಕ್ಸ್ನಲ್ಲಿ ಯಾರು ಫಸ್ಟ್ ಐ ಕಾಂಟ್ಯಾಕ್ಟ್ ಬ್ರೇಕ್ ಮಾಡ್ತಾನೋ ಅವನೇ ಲೂಸರ್. ಕಾಷನ್. ಇದನ್ನು ಸುಮ್ಮನೆ ತಮಾಷೆಗೆ ಮಾಡೋಕ್ಕೆ ಹೋಗಬೇಡಿ. ಇದು ಕೇವಲ ಎದುರಾಳಿಯ ಕಾನ್ಫಿಡೆನ್ಸ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಮಾತ್ರ. ಇಲ್ಲಿಯವರೆಗೂ ಹೇಳಿದ ಅರ್ಥ ಆಯ್ತಲ್ವಾ? ಈಗ ನಾನು ಆ ಬೋನಸ್ ಸೀಕ್ರೆಟ್ ಹೇಳ್ತೀನಿ. ಬಹಳಷ್ಟು ಜನ ಹುಡುಗರು ಐ ಕಾಂಟ್ಯಾಕ್ಟ್ ಕೊಡೋದು ಕಲಿತಾರೆ. ಆ್ಯಂಕರ್ ಐಸ್, ಸ್ಟಿಕ್ಕಿ ಐಸ್ ಎಲ್ಲ ಟ್ರೈ ಮಾಡ್ತಾರೆ. ಆದರೂ ಅವರು ಕಾನ್ಫಿಡೆಂಟ್ ಆಗಿ ಕಾಣಲ್ಲ. ಬದಲಿಗೆ ಏನೋ ಭಯ ಪಟ್ಟಾಗೆ ಅಥವಾ ಕ್ರೇಜಿಯಾಗಿ ಕಾಣ್ತಾರೆ. ನಾನು ಐ ಕಾಂಟ್ಯಾಕ್ಟ್ ಕೊಡ್ತಿದ್ದೀನಲ್ಲ, ಮತ್ತೆ ಪ್ರಾಬ್ಲಮ್ ಎಲ್ಲಿದೆ ಅನ್ನೋ ಡೌಟ್ ಬರುತ್ತೆ. ನಿಮ್ಮ ಪ್ರಾಬ್ಲಮ್ ಇರೋದು ನೀವು ನೋಡೋ ವಿಧಾನದಲ್ಲಿ ಅಲ್ಲ, ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡೋ ವಿಧಾನದಲ್ಲಿ. ಬಯೋಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮನುಷ್ಯನ ಕಣ್ಣುಗಳು ವೈಡ್ ಆಗಿ ಓಪನ್ ಆಗಿದ್ರೆ ಅದು ಫಿಯರ್ ಸಿಗ್ನಲ್. ನಮಗೆ ಭಯ ಆದಾಗ, ಡೇಂಜರ್ ಬಂದಾಗ ಆದ್ರೆನ್ಲಿನ್ ರಿಲೀಸ್ ಆಗುತ್ತೆ. ಸುತ್ತಮುತ್ತ ಏನಾಗ್ತಿದೆ ಅಂತ ನೋಡೋಕೆ ಕಣ್ಣುಗಳು ಆಟೋಮ್ಯಾಟಿಕ್ ಆಗಿ ದೊಡ್ಡದಾಗುತ್ತೆ. ಇದನ್ನೇ ಸೈಕಾಲಜಿನಲ್ಲಿ ಡೀರ್ ಇನ್ ಹೆಡ್ಲೈಟ್ಸ್ ಲುಕ್ ಅಂತಾರೆ. ರಾತ್ರಿ ಹೊತ್ತು ಕಾರಿನ ಲೈಟ್ ಬಿದ್ದಾಗ ಜಿಂಕೆ ಕಣ್ಣು ದೊಡ್ಡ ಮಾಡ್ಕೊಂಡು ಫ್ರೀಸ್ ಆಗುತ್ತಲ್ಲ, ಹಾಗೆ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಕಣ್ಣುಗಳನ್ನ ದೊಡ್ಡದಾಗಿ ಓಪನ್ ಮಾಡಿ ಇಟ್ಕೊಂಡ್ರೆ ನೀವು ಸೇಫ್ ಆಗಿಲ್ಲ, ನೀವು ಡೇಂಜರ್ನಲ್ಲಿದ್ದೀರಾ, ನಿಮಗೆ ಭಯ ಆಗ್ತಿದೆ ಅನ್ನೋ ಸಿಗ್ನಲ್ ಆಪೋಸಿಟ್ ಪರ್ಸನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ಹೋಗುತ್ತೆ. ಕಾರಣ ಗೊತ್ತಿಲ್ಲದೆ ಇದ್ರೂ ಅವ್ರು ನಿಮ್ಮನ್ನು ವೀಕ್ ಅಂತ ಡಿಸೈಡ್ ಮಾಡ್ತಾರೆ. ಇದಕ್ಕೆ ಸೊಲ್ಯೂಷನ್ ದ ಹಂಟರ್ ಐಸ್. ಒಂದು ಸಿಂಹನ ಅಬ್ಸರ್ವ್ ಮಾಡಿ. ಅದು ಯಾವತ್ತೂ ಕಣ್ಣುಗಳನ್ನು ದೊಡ್ಡದಾಗಿ ಓಪನ್ ಮಾಡಲ್ಲ. ತನ್ನ ಬೇಟೆಯನ್ನು ನೋಡುವಾಗಲೂ ಅದರ ಐಲಿಟ್ಸ್ ತುಂಬ ರಿಲ್ಯಾಕ್ಸ್ಡ್ ಆಗಿ, ಕಂಟ್ರೋಲ್ಡ್ ಆಗಿ, ಕಾಲ್ಮ್ ಆಗಿರುತ್ತೆ. ಅದೇ ಹಂಟರ್ ಎನರ್ಜಿ. ಇದನ್ನು ಮಾಡೋದು ತುಂಬ ಸಿಂಪಲ್. ಬಿಸಿಲಿನಲ್ಲಿ ನಿಂತಾಗ ಕಣ್ಣು ಕುಕ್ಕುತ್ತೆ ಅಂತ ಕಣ್ಣು ಕಿರಿದು ಮಾಡ್ತಿರಲ್ಲ, ಸ್ಕ್ವೀಸ್. ಹಾಗೆ ಗಟ್ಟಿಯಾಗಿ ಮುಚ್ಚಬಾರ್ದು. ಜಸ್ಟ್ ನಿಮ್ಮ ಲೋವರ್ ಐಲಿಟ್ಸ್ನ ಸ್ವಲ್ಪ ಮೇಲಕ್ಕೆ ಲಿಫ್ಟ್ ಮಾಡಿ. ಅಪ್ಪರ್ ಐಲಿಟ್ಸ್ನ ಕಂಪ್ಲೀಟ್ ರಿಲ್ಯಾಕ್ಸ್ಡ್ ಆಗಿಬಿಡಿ. ನಿಮ್ಮ ಕಣ್ಣುಗಳು ಹಾಫ್ ರಿಲ್ಯಾಕ್ಸ್ಡ್ ಮತ್ತು ಹಾಫ್ ಫೋಕಸ್ಡ್ ಆಗಿರಬೇಕು. ಇದು ನೋಡೋಕ್ಕೆ ಹೇಗಿರುತ್ತೆ ಅಂದರೆ, ನೀವು ಎದುರಿನವ್ರನ್ನ ಸುಮ್ಮನೆ ನೋಡ್ತಿಲ್ಲ, ಬದಲಿಗೆ ನಿಮ್ಮ ಮೈಂಡ್ನಲ್ಲಿ ಅವ್ರನ್ನ ಅನಲೈಸ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ಬೇಕು. ಈ ಲುಕ್ನಿಂದ ನಿಮ್ಮ ಕಣ್ಣುಗಳು ಭಯದಲ್ಲಿದೆ ಅಂತನೋ ಶಾಕ್ನಲ್ಲಿದೆ ಅಂತನೋ ಅನ್ಸಲ್ಲ. ಐ ಆಮ್ ಇನ್ ಕಂಪ್ಲೀಟ್ ಕಂಟ್ರೋಲ್ ಅಂತ ಕಾಣುತ್ತೆ. ಈ ಹಂಟರ್ ಐಸ್ ಟೆಕ್ನಿಕ್ ಜೊತೆಗೆ ನೀವು ಸ್ಟಿಕ್ಕಿ ಐಸ್ ಅಥವಾ ಆಂಕರ್ ಐಸ್ನ ಕಾಂಬೈನ್ ಮಾಡಿದ್ರೆ ನಿಮ್ಮ ಪ್ರೆಸೆನ್ಸ್ ಆಟೋಮ್ಯಾಟಿಕ್ ಆಗಿ ಹೆವಿ ಆಗಿಬಿಡುತ್ತೆ. ಮೂವಿಗಳಲ್ಲಿ ಹೀರೋಗಳು ವಿಲನ್ನ ನೋಡುವಾಗಲೂ ಇದೇ ಎಕ್ಸ್ಪ್ರೆಷನ್ ಇರುತ್ತೆ. ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಐ ಕಾಂಟ್ಯಾಕ್ಟ್ನಲ್ಲಿರೋ ರಿಯಲ್ ಪವರ್ ಅಂದರೆ ಸುಮ್ಮನೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರೋದಲ್ಲ. ಎಂಥದ್ದೇ ಪ್ರೆಷರ್ ಬಂದರೂ, ಎಂಥದ್ದೇ ಸೋಷಿಯಲ್ ಟೆನ್ಷನ್ ಇದ್ದರೂ ಅದನ್ನು ಕ್ಯಾಲ್ಮ್ ಆಗಿ ಹ್ಯಾಂಡಲ್ ಮಾಡೋದೇ ನಿಜವಾದ ಪವರ್. ಇದು ನಿಮಗೆ ಬಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಪ್ರಪಂಚ ನಿಮಗೆ ಕೊಡೋ ರೆಸ್ಪೆಕ್ಟ್ ಎಲ್ಲವೂ ಆಟೋಮ್ಯಾಟಿಕ್ ಆಗಿ ಅಪ್ಗ್ರೇಡ್ ಆಗಿಬಿಡುತ್ತೆ. ಈ ಮಾಸ್ಟರ್ ಕ್ಲಾಸ್ನ ನೀವು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿನಿಂದಲೇ ಇದನ್ನು ಹೊರಗಡೆ ಪ್ರಪಂಚದ ಮೇಲೆ ಪ್ರಯೋಗ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಇನ್ನೊಂದು ಡಾರ್ಕ್ ಸೈಕಾಲಜಿ ವೆಪನ್ ಜೊತೆ ಬರ್ತೀನಿ. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್. ಲವ್ ಯು ಆಲ್.